ಇಂಡಿಯಾ ಮ್ಯಾಚ್ ಅಲ್ವಾ, ಅದು ಪಾಕಿಸ್ತಾನ ಮೇಲೆ ನೋಡ್ತೀವಿ. 41 ವರ್ಷ ಆಯ್ತು ಏಷ್ಯಾ ಕಪ್ ಶುರು ಆಗಿ. ಫಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನ ಫೈನಲ್ ಬಂದಿದೆ. ಒಂದು ಇವ್ರು ಹೊಡೆದಿದ್ದಾರೆ, ಇವ್ರು ಹೊಡೆದ್ಬಿಟ್ಟು ಮುಗಿಸ್ತಿದ್ರು. ಫಸ್ಟ್ ಟೈಮ್ ಫೈನಲ್ ಬಂದಿದ್ದಾರೆ. ಸೊ ನೋಡೋಣ ಏನಾಗುತ್ತೆ. ನಮ್ ಸಪೋರ್ಟ್ ಫುಲ್ ಇರುತ್ತೆ ಇಂಡಿಯಾ ಕಂಡ್ರೆ. ಜೈ ಹಿಂದ್. ಇದು ಲಾಸ್ಟ್ 2 ಮ್ಯಾಚಸ್ ನೋಡಿದ್ರೆ ಹೆಂಗಿತ್ತು? ಲಾಸ್ಟ್ 2 ಮ್ಯಾಚಸ್ ಚೆನ್ನಾಗಿತ್ತು. ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಆಗ್ಬೇಕಷ್ಟೇ. ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಇವತ್ತು ಮ್ಯಾಚ್ ಅಲ್ಲಿ ಯಾರು ಫೇವರೇಟ್ ಪ್ಲೇಯರ್? ಅಭಿಷೇಕ್ ಶರ್ಮಾ. ನಿನ್ನ ಹೆಸರು? ಲಿಶಾಂತ್. ನಿಮ್ ಫೇವರೇಟ್ ಪ್ಲೇಯರ್ ಯಾರು? ನಮ್ ಫೇವರೇಟ್ ಪ್ಲೇಯರ್ ಶುಭ್ಮನ್ ಗಿಲ್. ಲಾಸ್ಟ್ 2 ಮ್ಯಾಚಸ್ ನೋಡಿದ್ರಾ? ನೋಡುತ್ತೆ. ಮ್ಯಾಚಸ್ ಇವತ್ತು ಹೆಂಗಿರುತ್ತೆ? ಇವತ್ತು ಸ್ವಲ್ಪ ನೆಟ್ಟಿಗಾಡಿದ್ರೆ ಇರುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಬೂಮ್ರಾ ಬಂದ್ರೆ ಆಡಬಹುದು. ಇವತ್ತು ಫೇವರೇಟ್ ಯಾವುದು? ಇಂಡಿಯಾ ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತಗೋಬೇಕಾ ಅಥವಾ ಫೀಲ್ಡಿಂಗ್ ತಗೊಂಡ್ರೆ? ಬ್ಯಾಟಿಂಗ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬರ್ಬೇಕು. ರನ್ಸ್ ಹೊಡೆದ್ರೆ ಚೆನ್ನಾಗಿರುತ್ತೆ. ಬೌಲಿಂಗು ಇನ್ನ ಸ್ವಲ್ಪ ಏನಾದ್ರು ಇಂಪ್ರೂವ್ಮೆಂಟ್ ಫೀಲ್ಡಿಂಗ್ ಮಾಡ್ಬೇಕು. ಸ್ಪಿನ್ ಇವತ್ತು ಚೆನ್ನಾಗೈತೆ. ಸ್ವಲ್ಪ ಫಾಸ್ಟ್ ಬೌಲಿಂಗ್ ಇಂಪ್ರೂವ್ ಮಾಡಬೇಕು. ಫೀಲ್ಡಿಂಗ್ ಇಂಪ್ರೂವ್ಮೆಂಟ್ ಮಾಡಬೇಕು. ಹೆಸರು? ಮೌನಿಶ್. ಇವತ್ತು ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ಸ್ ಇದೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಯಾವ ರೀತಿ ಯಾರು ವಿನ್ ಆಗ್ಬೋದು? ಇಂಡಿಯಾ ಗೆಲ್ತಾ ಇರೋದು. ಮೋಸ್ಟ್ ಆಫ್ ಇಂಡಿಯಾನೇ ಗೆಲ್ಲೋದು ಇವತ್ತು. ಪಾಕಿಸ್ತಾನದು ಯಾರು ಸ್ಟ್ರಾಂಗ್ ಇಲ್ಲ. ನಮ್ದ್ರಲ್ಲಿ ಒಳ್ಳೆ ಬ್ಯಾಟರ್ಸ್ ಇದೆ. ಅಭಿಷೇಕ್ ಶರ್ಮಾ ಯಂಗ್ಸ್ಟರು, ಆಮೇಲೆ ಬೌಲರ್ಸು ಚೆನ್ನಾಗಿರೋರೇ ಇದ್ದಾರೆ. ನನಗೆ ಇಂಡಿಯಾನೇ ಗೆಲ್ಸೋದು ಅನ್ಸ್ತಾ ಇದೆ. ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತಗೋಬೇಕಾ ಫೀಲ್ಡಿಂಗ್ ತಗೋಬೇಕಾ? ಫೀಲ್ಡಿಂಗ್ ತಗೊಳ್ಬೇಕು. ಚೇಸಿಂಗ್ ಮಾಡಕ್ಕೆ? ಎಸ್, ಚೇಸ್ ಮಾಡಬೇಕು. ಯಾಕಂದ್ರೆ ಲಾಸ್ಟ್ 2 ಮ್ಯಾಚಸ್ ಚೇಸ್ ಮಾಡಿದ್ದಾರೆ. ಇವತ್ತು ಇದು ಏನು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನ ಇಂಡಿಯಾ ಸ್ಟ್ರಾಂಗ್ ಆಗಬೇಕಾಗುತ್ತೆ? ಫೈನಲ್ ಇರೋದ್ರಿಂದ ಪ್ರೆಷರ್ ಸ್ವಲ್ಪ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬೌಲಿಂಗ್ ಫೀಲ್ಡಿಂಗ್ ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಬೇಕಾ? ಬೌಲಿಂಗ್ ಅಲ್ಲಿ. ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಬೇಕು. ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಅಭಿಷೇಕ್ ಶರ್ಮಾ. ಫೇವರೇಟ್ ಪ್ಲೇಯರು ಧೋನಿ, ಆದ್ರೆ ಇವಾಗ ಇದರಲ್ಲಿ ಅಭಿಷೇಕ್ ಶರ್ಮಾ. ಹಾಗೆ ಇದ್ ಮಾಡಿ. ಆಲ್ ದ ಬೆಸ್ಟ್ ಇಂಡಿಯಾ. ಇವಾಗ ಹೇಳಿ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಮತ್ತೆ ಪಾಕಿಸ್ತಾನ ಏಷ್ಯಾ ಕಪ್ ಇದೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಯಾರು ವಿನ್ ಆಗ್ತಾರೆ? ಮತ್ತೆ ಮ್ಯಾಚ್ ನೋಡ್ತೀರಾ? ಹಿಂಗೆ ಸರ್ ಆಲ್ರೆಡಿ ನೋಡ್ತಾ ಇದೀವಿ ಏಷ್ಯಾ ಕಪ್ ಅಲ್ಲಿ ಏನಾಗ್ತಾ ಇದೆ ಅಂತ. ಆಲ್ವೇಸ್ ಇಂಡಿಯಾ ಫೇವರೇಟ್. ಒನ್ ಸೈಡ್ ಗೇಮ್ ಎಲ್ಲ ಹೋಗ್ತಾ ಇದೆ. ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಬಿಟ್ರೆ ಬೇರೆ ಎಲ್ಲ ಒನ್ ಸೈಡ್ ಗೇಮ್ ಹೋಗ್ತಾ ಇರೋದು. ಇವತ್ತು ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಏನಂದ್ರೆ ಒಂದೇ ಒಂದು ಇಂಜುರಿ ಕನ್ಸರ್ನ್ಸ್ ಇದೆ. ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತೆ ಬುಮ್ರಾ ಅವ್ರಿಗೆಲ್ಲ ಏನೋ ಇಂಜುರಿ ಕನ್ಸರ್ನ್ಸ್ ಇದೆ. ಮೇ ಬಿ ಅವರೆಲ್ಲ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಇಲ್ಲ ಅಂದ್ರೆ ಸ್ವಲ್ಪ ಟೈಟ್ ಇರುತ್ತೆ. ಇನ್ನೊಂದೇನಂದ್ರೆ ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಒಬ್ಬರೇ ಅವ್ರು ಮಾತ್ರ ಆಡ್ತಾ ಇದ್ದಾರೆ. ಮಿಡಲ್ ಆರ್ಡರ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಸೊ ಫುಲ್ಲಿ ಮಿಡಲ್ ಆರ್ಡರ್ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಂಡಿಯಾಗೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಅಭಿಷೇಕ್ ಶರ್ಮಾ ಇನ್ ಕೇಸ್ ಸಪೋಸ್ ಔಟ್ ಆದರೆ. ಸೊ ಫುಲ್ಲಿ ಇಂಡಿಯಾ ಶುಡ್ ಓವರ್ಕಮ್ ಆಲ್ ದಿಸ್ ಅವೆಲ್ಸ್ ಅಂತ ಅನ್ಕೊಳ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ಈ ತರ ಫೈನಲ್ ಇಂಡಿಯಾ ಪಾಕಿಸ್ತಾನ ಆಫ್ಟರ್ 41 ಇಯರ್ಸ್ ಆದ್ಮೇಲೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಸೊ ಎಕ್ಸೈಟಿಂಗ್ ಇರುತ್ತೆ. ಏನಂದ್ರೆ ಅವ್ರು ಪಾಕಿಸ್ತಾನ ಮಾಡೋದು ಸ್ವಲ್ಪ ನಮಗೂ ಇದಾಗುತ್ತೆ. ಬಟ್ ಅದರಿಂದ ಏನ್ ಮಾಡ್ಬೇಕಂದ್ರೆ ಇಂಡಿಯಾ ಶುಡ್ ಆಲ್ವೇಸ್ ಟ್ರೈ ಟು ವಿನ್ ಫಾರ್ ದಿ ನೇಷನ್ ಅಂಡ್ ಸಪೋರ್ಟ್ ದಿ ಅಟ್ಯಾಕ್ಸ್ ವಿಚ್ ಹ್ಯಾಸ್ ಹ್ಯಾಪನ್. ಸೊ ಹೋಪ್ಫುಲಿ ಇಂಡಿಯಾ ಓವರ್ಕಮ್ ಅಂದ್ರೆ ಈ ಒಂದು ಮ್ಯಾಚ್ ಗೆದ್ದು ಬೆಹಲ್ಗಾಮ್ ಅಟ್ಯಾಕ್ ಒಂದು ರೀತಿ ಈ ಒಂದು ಮ್ಯಾಚ್ ಮಾತ್ರ ಅಲ್ಲ ಸರ್, ಯಾವ ಕಾಂಪಿಟೇಷನ್ ಆದ್ರೂ ಇರ್ಲಿ ಅಗೇನ್ಸ್ಟ್ ಪಾಕಿಸ್ತಾನ್ ವಿ ಶುಡ್ ಓವರ್ಕಮ್ ಅಂಡ್ ಟ್ರೈ ಟು ವಿನ್ ಆಸ್ ಮಚ್ ಆಸ್ ಪಾಸಿಬಲ್. ಅದು ಮಾತ್ರ ಅವ್ರಿಗೆ ಒಂದು ಇದಿರುತ್ತೆ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ಅಟ್ ಎಂಡ್ ಆಫ್ ದಿ ಡೇ ಇಂಡಿಯಾ ಶುಡ್ ಓವರ್ಕಮ್ ಅಂಡ್ ಟ್ರೈ ಟು ವಿನ್ ದಿ ಮ್ಯಾಚ್ ಫಾರ್ ಅವರ್ ನೇಷನ್ ಅಂಡ್ ಫಾರ್